ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋಣಂತ. ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು. ಇದರಲ್ಲಿ ಏನು ಸ್ಪೆಷಲ್ ಐತಿ ಅಂತ ನೀವು ಕೇಳ್ಬೋದು. ಈ ಸಿಹಿ ಪೊಂಗಲ್ಗೆ ನಾನು ಬೆಲ್ಲನೂ ಬಳಸಿಲ್ಲ, ಸಕ್ಕರೆನೂ ಬಳಸಿಲ್ಲ. ಹಾಗಿದ್ರೆ ಏನು ಬಳಸೀನಿ ಅಂಥೇಳಿ ನೋಡೋಣ ಬರ್ರಿ. ಇದ್ರ ಜೊತೆಗೆ ನಾನು ಆಂಧ್ರ ಸ್ಪೆಷಲ್ಲು ಪೂತರೇಕುಲೂ ಸರ್ವ್ ಮಾಡಿದ್ದೆ. ನಾನಿಲ್ಲಿ ಕಲಗುರುಗಾಂಪ ಅವರ ಹೆಸರು ಕಾಳು ಮತ್ತು ಅಕ್ಕಿನ ತೊಗೊಂಡಿನಿ. 1 ಕಪ್ ಹೆಸರು ಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇದ್ರ ಜೊತೆಗೆ ನಾನು 1 ಕಪ್ ಅಕ್ಕಿ ತೊಗೊಂಡು ಎರಡನ್ನೂ ನೀಟಾಗಿ ವಾಶ್ ಮಾಡ್ಕೊಳತ್ತೀನಿ. 2 ಕೂಡಿ ನೀವು 1 ಕಪ್ ತೊಗೊಂಡಿದ್ರೆ ಅದಕ್ಕೆ 3 ಕಪ್ ನೀರು ಹಾಕಿ ಸ್ವಲ್ಪ ತುಪ್ಪ ಸೇರಿಸಿ 3 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಇದಕ್ಕೊಂದು ಸಿಂಪಲ್ ಆಗಿರೋ ಒಗ್ಗರಣೆ ಮಾಡ್ಕೊಳತ್ತೀನಿ. ಇದನ್ನು ಮಾಡೋಕ್ಕೆ ತುಪ್ಪ, ಬಾಳ್ಕದ ಮೆಣಸಿನ್ಕಾಯಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕೊಬ್ಬರಿ ಪುಡಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಟಿರೋ ಅನ್ನ, ಹಾಲು ಸೇರಿಸಿ ಕುದಿ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ರೆ ಖಾರ ಪೊಂಗಲ್ ರೆಡಿ. ಸಿಹಿ ಪೊಂಗಲ್ ಮಾಡೋಕ್ಕೆ ನಾನಿಲ್ಲಿ ಕಲಗುರುಗಾಂಪ ಅವರ ಖರ್ಜೂರ ಪುಡಿನ ಯೂಸ್ ಮಾಡಕತ್ತೀನಿ. ಬೇಯಿಸಿಟ್ಟಿರೋ ಅನ್ನಕ್ಕೇ ಸ್ವಲ್ಪ ಹಾಲು, ಖರ್ಜೂರ ಪುಡಿ, ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಂಡು ಸೇರಿಸ್ಬಿಟ್ರೆ ಸಿಹಿ ಪೊಂಗಲ್ಲೂ ರೆಡಿ ಆಗುತ್ತೆ. ನಾನು ಇದ್ರ ಜೊತೆಗೆ ಕಲಗುರುಗಾಂಪ ಅವ್ರ ಕಡೆನೇ ಒಂದಷ್ಟು ಸಂಡಿಗೆಗಳನ್ನು ತರಿಸ್ಕೊಂಡಿದ್ದೆ. ಅವನು ಎಲ್ಲ ಕರೆದು ಸೈಡಿಗೆ ಸರ್ವ್ ಮಾಡೀನಿ. ಇವೆಲ್ಲ ಪ್ರಾಡಕ್ಟ್ಸ್ನು ನೀವು ಕಲಗುರುಗಾಂಪ.com ಪರ್ಚೇಸ್ ಮಾಡ್ಬೋದು. ಲಿಂಕ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ.